ಹಾಯ್, ಇವತ್ತು ಬಂದು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಏನೋ ಇವತ್ತು ನಮ್ಮ ಯಜಮಾನರು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ದೇವರಿಗೆ ಡೆಕೋರೇಷನ್ಗೆಲ್ಲ ರಾತ್ರಿನೇ ಅಲಂಕಾರ ಮಾಡ್ಕೊಂಡಿರ್ತೀನಿ. ಬ್ಯಾಕ್ ಡ್ರಾಪ್ ಎಲ್ಲ ಇಲ್ಲಿ ಬಂದು ದೇವ್ರನ್ನ ನಾವು ನೈಟೇ ತಂದು ಇಟ್ಕೊಂಡ್ಬಿಟ್ಟಿರ್ತೀವಿ, ಗಣಪತಿ ಗೌರಿನ. ಆನಂತರ ದೇವರಿಗೆ ಎಷ್ಟು ಬಗೆಯ ಹೂವು ಇಷ್ಟ, ದೇವ್ರಿಗೆ ಯಾವ್ಯಾವ ಹೂವು ಇಷ್ಟ ಅದಷ್ಟನ್ನು ಅಲಂಕಾರ ಮಾಡ್ಕೊಳ್ತಾ ಹೋಗ್ತೀನಿ. ಹೂವನ್ನೆಲ್ಲ ಹೀಗೆ ಅಂಟ್ಕೊಂಡಿರ್ತೀನಿ. ಎಲ್ಲ ಆದಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ. ದೀಪಕ್ಕೆಲ್ಲ ಅಲಂಕಾರ ಮಾಡ್ಕೊತಾ ಇದ್ದೀನಿ ಹೂವುಗಳಿಂದ. ಹಾಗೆ ನೈಟಿಲಿ ಎಂತಕ್ಕೆ ಮಾಡ್ತಾ ಇದ್ದೀರಾ ಅನ್ಕೋಬೋದು. ಸ್ನಾನ ಆಗಿದ್ದ ತಕ್ಷಣ ನೈಟಿ ಹಾಕ್ಕೊಂಡು ಬಂದು ಫಸ್ಟ್ ಇದೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಆನಂತರ ನಾನು ದೇವ್ರಿಗೆ ದೀಪ ಅಂಟಿಸೋ ಟೈಮಲ್ಲಿ ರೇಷ್ಮೆ ಸೀರೆ ಹಾಕ್ಕೊಬಂದು ಪೂಜೆ ಮಾಡೋದು ನಾನು ಪ್ರತಿ ವರ್ಷವೂ. ದೇವ್ರಿಗೆ ನೈಟಿಲೆಲ್ಲ ನಾನು ಪೂಜೆ ಮಾಡೋದೇ ಇಲ್ಲ, ಅದೆಷ್ಟೇ ಕಷ್ಟ ಆದರೂ ಸರಿ. ನನ್ನ ಹತ್ರ ಏನಿರುತ್ತೆ ಅದೇ ಬಟ್ಟೆನ ಅಂದರೆ ಸೀರೆನ ಹಾಕ್ಕೊಂಡು ನಾನು ಮಾಡೋ ಅಂಥದ್ದು. ಆಲ್ಮೋಸ್ಟ್ ನನ್ನ ಹತ್ರ ರೇಷ್ಮೆ ಸೀರೆಗಳಿದ್ದಾವೆ, ಅದನ್ನೇ ರಿಪೀಟೆಡ್ ಹಾಕಿದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಸೀರೆ ಉಟ್ಕೊಂಡೆ ನಾನು ಪೂಜೆ ಮಾಡೋ ಅಂಥದ್ದು. ಹಾಗೆ ನನ್ನ ಹತ್ರ ಯಾವ ಒಡವೆ ಇದೆ, ಉಮಗೋಲ್ಡು ಆಗ್ಬೋದು ಅಥವಾ ಚಿನ್ನದ್ದು ಸಣ್ಣದ ಪುಟ್ಟದ ಯಾವುದಿದೆ ಅದನ್ನು ಹಾಕ್ಕೊಳ್ತೀನಿ. ಚಿನ್ನದ ಒಡವೆನೇ ಬೇಕು ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಲ್ಲ. ನನ್ನ ಹತ್ರ ಏನಿದೆ ಸೀರೆಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ಹಾಕ್ಕೊಂಡು ದೇವರಿಗೆ ನಾನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತೀನೋ ಅಷ್ಟೇ ಚೆನ್ನಾಗಿ ನಾನು ಅಲಂಕಾರ ಮಾಡಿಕೊಂಡೇ ನಾನು ಪೂಜೆ ಮಾಡೋದು. ನಿಧಾನ ಆದರೂ ಪರವಾಗಿಲ್ಲ, ಗಡಿಬಿಡಿ ಮಾಡ್ಕೊಂಡು ಹೆಂಗಂದ್ರಂಗೆಲ್ಲ ನಾನು ಪೂಜೆ ಮಾಡಲ್ಲ. ಇವಾಗ ನೋಡ್ತಾ ಇರ್ಬೋದು, ನಾನು ಸ್ಯಾರಿ ಹಾಕ್ಕೊಂಡು ತಲೆ ಬಚ್ಕೊಂಡು ನೀಟಾಗಿ ಹೂವು ಎಲ್ಲ ಮುಡ್ಕೊಂಡು ಬಂದು ಫಸ್ಟು ಮನೆ ದೇವರಿಗೆ ಅಂದರೆ ನಾವು ಡೈಲಿ ಪೂಜೆ ಮಾಡೋವಂತಹ ದೇವರಿಗೆ ಫಸ್ಟು ಪೂಜೆ ಮಾಡಬೇಕು. ಆ ನಂತರ ನಾವು ಏನು ಹಬ್ಬ ಮಾಡ್ತೀವಿ ಅಂದರೆ ಗಣಪತಿ ಹಬ್ಬನ, ವರಮಹಾಲಕ್ಷ್ಮಿ ಹಬ್ಬನ, ಆ ನಂತರ ಆ ದೇವರಿಗೆ ಸಪ್ರೇಟಾಗಿ ನಾನು ಪೂಜೆ ಮಾಡೋದು, ಜೊತೆಯಲ್ಲೇ ನಾನು ಪೂಜೆ ಮಾಡೋಕ್ಕೆ ಹೋಗಲ್ಲ. ಈ ಥರ ನೀಟಾಗಿ ಅಲಂಕಾರ ಮಾಡ್ಕೊಂಡು ಬಂದು ನಂತರ ದೇವರಿಗೆ ದೀಪ ಹಚ್ಚಿ ಪೂಜೆನ ಶುರು ಮಾಡ್ಕೊಳ್ತೀನಿ. ನಾನು ಗಣಪತಿನ ಬಂದು ಬ್ರಾಹ್ಮಣರ ಶೈಲಿಯಲ್ಲಿ ಅಂದರೆ ಇದೇ ಥರನೇ ಗೌರಮ್ಮಂಗೆ ವ್ರತ ಮಾಡಬೇಕು, ಇದೇ ಥರನೇ ಗಣಪತಿಗೆ ಪೂಜೆ ಮಾಡಬೇಕು, ಈ ಥರ ಪದ್ಧತಿ ನಾನೇನು ರೂಢಿಸ್ಕೊಂಡು ಬಂದಿಲ್ಲ. ನಾನು ಹೇಗೆ ಪೂಜೆ ಮಾಡ್ತೀನೋ ಅದೇ ಥರ ಗಣಪತಿ ಸ್ತೋತ್ರನ ಹೇಳ್ಕೊಳ್ತೀನಿ, ಪೂಜೆ ಮಾಡ್ತೀನಿ, ಎಲ್ಲ ಬಗೆಯ ಹೂವನ್ನು ಹಾಕ್ತೀನಿ. ನನ್ನ ಮನಸ್ಸಿಗೆ ಹೇಗೆ ಅನಿಸುತ್ತೆ ಹಾಗೆ ಪೂಜೆ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ನಾನು ಬಂದು ಗಣಪತಿನ ತಂದು ನನ್ನ ಮಗನ ಕೈಯಿಂದ ಪೂಜೆ ಮಾಡಿಸಿ ಕರ್ಜಿಕಾಯಿ ಮತ್ತು ಮೋದಕ ಮಾಡಿ ನೈವೇದ್ಯಕ್ಕೆ ಇಡ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೆ. ಹಾಗಾಗಿ ನಾನು ಅದಷ್ಟನ್ನೇ ಪಾಲಿಸೋದು. ನನಗೇನು ಗೊತ್ತಿದೆ ವಿಧಿವಿಧಾನ ಅಷ್ಟನ್ನು ಪಾಲಿಸ್ತೀನಿ. ಆನಂತರ ಚಕ್ಲಿ ಮಾಡಬೇಕು ಅಂತ ಹಿಟ್ಟನ್ನು ಬೀಸಿಸಿದ್ದೆ. ಸೊ ನನಗೆ ತುಂಬಾ ಕಾಲಾವಕಾಶ ಕಡಿಮೆ ಇತ್ತು. ಹಾಗೆ ನನಗೂ ತುಂಬಾ ಬ್ಯಾಕ್ ಟು ಬ್ಯಾಕ್ ಹಬ್ಬ ಮಾಡಿ ತುಂಬ ಸ್ಟ್ರೈನ್ ಆಗಿತ್ತು. ಹಾಗಾಗಿ ಚಕ್ಲಿ ಮಾಡೋಕ್ಕೆ ಹೋಗಲಿಲ್ಲ. ಮೇಯ್ನಾಗಿ ಬಂದು ಕರ್ಜಿಕಾಯಿ, ಮೋದಕ, ರವೆ ಉಂಡೆ ಇದಿಷ್ಟು ದೇವರಿಗೆ ತುಂಬ ಪ್ರಿಯವಾದದ್ದು. ಸೊ ಅಷ್ಟನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು. ಹಾಗೆ ಈ ಥರ ಹಣ್ಣು ಮತ್ತು ಗೌರಮ್ಮನಿಗೆ ಬಂದು ಮಡ್ಲಕ್ಕಿ ಇದಿಷ್ಟನ್ನು ಇಟ್ಟು ಗಣಗ್ಲೆ ಹೂವು, ಗರಕೆ, ಎಕ್ಕದಾರ ಇದಿಷ್ಟು ತುಂಬಾ ಇಂಪಾರ್ಟೆಂಟು ದೇವರಿಗೆ. ಹಾಗಾಗಿ ಅದಷ್ಟು ಬಗೆಯ ಹೂಗಳನ್ನು ಹಾಕಿ ದೇವರಿಗೆ ಪೂಜೆ ಮಾಡಿದ್ದೀನಿ. ನನಗೆ ಇಷ್ಟರಲ್ಲೇ ತುಂಬಾ ಖುಷಿ ಆಗುತ್ತೆ, ಸಂತೃಪ್ತಿ ಆಗುತ್ತೆ, ನನಗೂ ಕೂಡ ದೇವ್ರಿಗೂ ಆಗಿರುತ್ತೆ ಅಂತ ಭಾವಿಸ್ಕೊಂಡು ನನಗೆ ಹೇಗೆ ಅನಿಸುತ್ತೆ ಹಾಗಾಗಿ ನಾನು ಪೂಜೆ ಸಲ್ಲಿಸ್ತಾ ಹೋಗ್ತೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ನನ್ನ ವ್ಲಾಗ್, ಹಾಗೆ ನಾನು ದೇವ್ರಿಗೆ ಅಲಂಕಾರ ಮಾಡಿರೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಇಲ್ಲಿ ಬಂದು ನಾನು ಬಾಳೆ ಎಲೆದು ಸ್ಕ್ರೀನ್ ಇತ್ತು ನನ್ನ ಹತ್ರ, ಅದನ್ನು ಬಂದು ಟೇಬಲ್ಗೆ ಅಲಂಕಾರಕ್ಕೆ ಬಳಸ್ಕೊಂಡಿದ್ದೀನಿ. ಅದು ಒಂಥರ ಚೆನ್ನಾಗಿ ಕಾಣ್ತಾರೆ. ಫ್ರೆಂಡ್ಸ್, ಹಬ್ಬ ಎಲ್ಲ ಮುಗಿಸಿದ್ದೀನಿ. ಹಬ್ಬ ಇನ್ನೂ ಮುಗ್ದಿಲ್ಲ, ದೇವರ ಪೂಜೆ ಮುಗಿಸಿದ್ದೀನಿ. ಸೊ ಸ್ಯಾರಿಲ್ಲ ನಿಮ್ಗೆ ಹೇಳ್ಬೇಕಿತ್ತು, ಬಟ್ ತುಂಬ ಸೆಕೆ ಆಗ್ತಿತ್ತು ಅಂತ ಸ್ಯಾರಿ ಡ್ರೆಸ್ ಮಾಡಿ ಹೊಸ್ದಾಗಿ ತೊಗೊಂಡಿದ್ದೆಲ್ಲ ಟಾಪ್ ಹಾಕ್ಕೊಂಡಿದ್ದೀನಿ ಹಬ್ಬಕ್ಕೆ ಅಂತ. ಸೊ ಎಲ್ಲರಿಗೂ ಒಂದು ಸೆಕೆಂಡ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಯಾರೆಲ್ಲ ನಾನು ಬ್ಲಾಗ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಸೊ ಬನ್ನಿ ಇವತ್ತಿನ ಹಬ್ಬನ ಆಚರಿಸೋಣ, ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ನೋಣ, ಹಬ್ಬನ ಆಚರಿಸೋಣ. ಬೆಳಗಿನ ಪೂಜೆ ಮುಗಿಸಿದ್ದೀನಿ. ಇವಾಗ ಏನಿದ್ರು ಅಡುಗೆ ಕಾರ್ಯಕ್ರಮ ನೋಡೋಣ, ಏನೇನು ಮಾಡಬೇಕು ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಓಕೆನಾ, ಬನ್ನಿ. ಸೊ ಫ್ರೆಂಡ್ಸ್, ನನ್ನ ಮಗಳು ಹೊಸ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದಾಳೆ. ಹಾಗೆ ಇಯರಿಂಗ್ಸು ಎಲ್ಲ ಹಾಕಿದ್ದೀನಿ, ಎಲ್ಲನ ಹಾಕಿ ರೆಡಿ ಮಾಡಿದ್ದೀನಿ ಅವಳನ್ನು. ಇವು ನಿನ್ನ ಸ್ನಾನ ಮಾಡಿಲ್ಲ, ಗಂಟೆ ಮಾತ್ರ ಅಲ್ಲಾಡಿಸ್ತಾವ್ ನಿಂತ್ಕೊಂಡು ಗಬ್ಬಿ. ಗಣಪತಿ ಬಪ್ಪ ಹೇಳ, ಗಣಪತಿ ಬಪ್ಪ ಕೊಡ್ತೀನಿ, ಮಾಡು 5-5 ನಿಮಿಷ ನಾನು ಮಾಡೋ ಕೆಲಸಗಳನ್ನ ನೀನು ತಂದು ಕೂಟಲ್ಲಿ ನಿಂತಂಗೆಲ್ಲ ಮಾಡ್ತಾ ಇರ್ಬೇಕು. ಆಮೇಲೆ ನಾನು ಎಡಿಟ್ ಮಾಡಿ ಹಾಕೋತೀನಿ. ಸೊ ಫ್ರೆಂಡ್ಸ್, ಇವಾಗ ವಾಂಗಿಬಾತ್ ಮಾಡ್ತಾ ಇದ್ದೀನಿ. ನೆನ್ನೆ ನಮ್ಮ ಅತ್ತೆ ಮನೆಯಲ್ಲೂ ವಾಂಗಿಬಾತ್ ಮಾಡಿದ್ರು, ಅಂದರೂ ನನ್ನ ಮಗಳು ವಾಂಗಿಬಾತೇ ಬೇಕಂತೆ. ಹಾಗಾಗಿ ವಾಂಗಿಬಾತ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಬದನೆಕಾಯಿ ಒಗ್ಗರಣೆಗೆ ಹಾಕಿದ್ದೀನಿ. ಎಣ್ಣೆಲಿ ಬೇಯ್ತಾ ಇದೆ. ಪೌಡರ್ ನಾನೇ ಮನೇಲಿ ಮಾಡ್ಕೊಳ್ತೀನಿ, ಹೋಮ್ ಮೇಡ್ ಪೌಡರು. ಇವಾಗ ಹುಣಸೆಹಣ್ಣು ಕಿವುಚ್ಬಿಟ್ಟು ಮಾಡಬೇಕು. ಅನ್ನ ಆಲ್ರೆಡಿ ಮಾಡಿದ್ದೀನಿ, ಆರಾಕಿದ್ದೀನಿ. ಇಲ್ಲಿ ಬಂದು ಕೋಸಂಬರಿನ ಹೆಚ್ಚಿಟ್ಟಿದ್ದೀನಿ. ಕೋಸಂಬರಿ ಮಾಡೋಕ್ಕೆ ಸೌತೆಕಾಯಿ ಎಲ್ಲ
ಕಡಲೆಕಾಳು ನೋಡಿ ರಾತ್ರಿ ನೆನೆಸೋದೇ ಮರ್ತ್ಕೊಂಡ್ಬಿಟ್ಟೆ. ಹಾಗಾಗಿ ಸಂಜೆ ಆದ್ರೂ ದೇವ್ರಿಗೆ ನೈವೇದ್ಯಕ್ಕೆ ಮಾಡಿ ಕಡಲೆಕಾಳು ಉಸ್ಲಿ ಅಂದ್ರೆ ದೇವ್ರನ್ನ ವಿಸರ್ಜನೆ ಮಾಡ್ತೀವಲ್ಲ, ತಗೊಂಡೋಗಿ ಬಿಡ್ತೀವಲ್ಲ, ಆ ಟೈಮ್ಗಾರ ಪ್ರಸಾದ ಮಾಡಿ ಇಟ್ಬಿಟ್ಟು ಇನ್ನೊಂದ್ಸತಿ ಪೂಜೆ ಮಾಡಿ ತಗೊಂಡೋಗ್ತಾರಲ್ಲ ಆವಾಗ ಮಾಡಿ ಅಂದ್ಬಿಟ್ಟು ನೆನೆಗೆ ಹಾಕಿದ್ದೀನಿ. ಇವಾಗ ನೆನೆದ್ರೆ ಸಂಜೆಗೆ ಸರಿ ಹೋಗುತ್ತೆ. ಸೊ ಇವತ್ತಿನ ಹಬ್ಬದ ಸ್ಪೆಷಲ್ ಏನಂದ್ರೆ ವಾಂಗಿಬಾತ್ ಮಾಡ್ತೀನಿ, ಕಡಲೆಕಾಳು ಉಸ್ಲಿ ಮಾಡ್ತೀನಿ ದೇವ್ರಿಗೆ ಮಾಮೂಲಿ ಪ್ರಸಾದ, ಮತ್ತೆ ಕೋಸಂಬರಿ ಮಾಡ್ತೀನಿ ಅಷ್ಟೇ. ಇನ್ನೇನೋ ಬೇಡ ಅಂತ ಹೇಳಿದಾರೆ ಮನೆಯಲ್ಲಿ. ಇನ್ನ ಕರ್ಜಿಕಾಯಿ ಮೋದಕ ಎಲ್ಲ ಮಾಡಿದ್ಯಲ್ಲ ಸಾಕು, ಒಬ್ಬಟ್ಟೇನು ಬೇಡ, ನೆನ್ನೆನೂ ತಿಂದಿದ್ದೀವಿ ಅಂದಿದ್ದಾರೆ. ಮತ್ತು ಇವಾಗ ರೀಸೆಂಟಾಗಿ ವರಮಹಾಲಕ್ಷ್ಮಿಗೆ ಮಾಡಿದ್ದೆ, ಅದಕ್ಕೆ ಬೇಡ ಅಂದ್ರು, ಸರಿ ಅಂತ ನಿಲ್ಲಿಸಿದೆ. ಪಾಯಸ ಮಾಡ್ತೀನಿ ಒಂಚೂರು, ಶಾವಿಗೆ ಪಾಯಸ. ಸ್ವೀಟ್ ಅಂದರೆ ಇವತ್ತು ಶಾವಿಗೆ ಪಾಯಸನೇ ಸ್ವೀಟು, ಇನ್ನೇನು ಸ್ವೀಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಹಿಂದೆ ರಿಪೀಟೆಡ್ ಹಬ್ಬ ಆಗಿರೋದ್ರಿಂದ ರಿಪೀಟೆಡ್ ರೆಸಿಪಿನೂ ತಿನ್ನೋಕ್ಕೆ ಇಷ್ಟಪಡಲ್ಲ ಡಿಶಸ್ಗಳು. ಅಯ್ಯೋ ಅದೇ ತಿನ್ನಬೇಕು ಅಂತಾರೆ. ಹಾಗಾಗಿ ಒಂದು ಸ್ವಲ್ಪ ಸಿಹಿ ಇರಲಿ ಅಂದ್ಬಿಟ್ಟು ಶಾವಿಗೆ ಪಾಯಸ ಒಂದು ಮಾಡ್ತೀವಿ. ಸೊ ಫ್ರೆಂಡ್ಸ್, ವಾಂಗಿಬಾತ್ ರೆಡಿ ಆಯಿತು. ಅನ್ನ ಕಲಿಸ್ತಾ ಇದ್ದೀನಿ. ಇಲ್ಲಿ ಕೋಸಂಬರಿನ ಒಗ್ಗರಣೆ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಶಾವಿಗೆ ಪಾಯಸ ರೆಡಿ ಆಗಿದೆ. ರೆಡಿ ಅಪ್ಪ ಬೇಗ ಬರಬೇಕು. ಇವಾಗ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಮಾಡಿರೋಷ್ಟು ಪದಾರ್ಥನೂ ಇಡ್ತೀನಿ. ಯಾವ್ದು ಮಾಡಿರ್ತೀವಿ ಅದನ್ನ ಇಡೋಣ, ಅದನ್ನೇ ಇಟ್ಟು ಪೂಜೆ ಮಾಡೋಣ. ಪೂಜೆ ಮಾಡಿಬಿಟ್ಟು ನಂತರ ತಿಂಡಿ ಮಾಡೋದು. ಬೆಳಿಗ್ಗೆಯಿಂದ ತಿಂಡಿ ಹಾಕೊಂಡಿದ್ದೀವಿ. ಸೊ ಇವಾಗ ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಲ್ಲ, ದೇವ್ರ ಪೂಜೆ ಮಾಡಿಬಿಟ್ಟು ಕ್ಲೀನಾಗಿ ಆಮೇಲೆ ಒಟ್ಟಿಗೆ ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ಊಟ ಮಾಡೋದು. ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಊಟ ಮಾಡೋಣ ಅಂತ ಸಿದ್ಧತೆ. ನನ್ನ ಮಗಂಗೆ ಹೊಸ ಟಿ ಶರ್ಟ್ ಹಾಕಿದ್ದೀನಿ, ಚಡ್ಡಿ ಹಾಕಿಲ್ಲ. ಯಾಕೆ ಅಂದ್ರೆ ಅವ್ನಿಗೆ ಹೊಸ ಬಟ್ಟೆ ಅಂದ್ರೆ ಆಗಲ್ಲ, ಹಾಗಾಗಿ ಒಂದೊಂದೇ ಹಾಕ್ಬೇಕು. ಇವಾಗ ಒಂದು ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತು ಡೈಪರಲ್ಲೇ ಕೂತಿದ್ದ, ಇವಾಗ ಟಿ ಶರ್ಟ್ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಬಂದು ನಮ್ಮ ಮನೆಯವ್ರು ಇನ್ನೂ ಸ್ನಾನ ಮುಗಿಸಿರ್ಲಿಲ್ಲ, ಹಾಗಾಗಿ ಅವ್ರು ಸ್ನಾನ ಮುಗಿಸಿ ಬರೋ ಅಷ್ಟರಲ್ಲಿ ವಾಂಗಿಬಾತು, ಪಾಯಸ ಮತ್ತು ಕೋಸಂಬರಿ ಇದಿಷ್ಟು ರೆಡಿ ಮಾಡಿದ್ದೆ. ನಾನು ಏನು ಮಾಡಿದ್ದೆ ಅಷ್ಟನ್ನು ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟೋಣ. ಇನ್ನು ನಮ್ಮ ಮನೆಯವ್ರು ಪೂಜೆ ಮಾಡಿರಲಿಲ್ವಲ್ಲ, ಹಾಗಾಗಿ ದೇವ್ರ ನೈವೇದ್ಯಕ್ಕೆ ಎಲ್ಲನೂ ಬಡಿಸಿರ್ತೀನಿ ರೀ, ಪೂಜೆ ಮಾಡಿಬಿಡಿ ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ. ಹಾಗಾಗಿ ಅವರು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ದೇವರಿಗೆ ಪೂಜೆನ ಮಾಡ್ತಾ ಇದ್ದಾರೆ. ಒಬ್ಬಟ್ಟೆಲ್ಲ ಮಾಡೋಕ್ಕೆ ಹೋಗಲಿಲ್ಲ ನಾನು ಈ ಸತಿ. ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿಲೆಲ್ಲ ಮಾಡಿದ್ದೆ, ಹಾಗೆ ದಾಸಪ್ಪನ ಮಾಡಿದಾಗ ಬೇರೆ ವೆರೈಟಿಗಳು ಮಾಡಿದ್ದೆ. ಹಾಗಾಗಿ ಸಿಂಪಲ್ಲಾಗಾದ್ರೂ ಏನೇನೋ ಈರುಳ್ಳಿ ಬಳಸದೆ ಮಾಡಿರುವಂತಹ ಪದಾರ್ಥಗಳು ಇದು. ಮೇಯ್ನಾಗಿ ಈರುಳ್ಳಿ ಹಾಕದೆ ಮಾಡಿರೋದು ಗಣಪತಿಗೆ ಇಡ್ಬೋದು, ತೊಂದರೆ ಇಲ್ಲ. ಹಾಗಾಗಿ ನಾನು ವಾಂಗಿಬಾತು ಮತ್ತು ಶಾವಿಗೆ ಪಾಯಸ, ಕೋಸಂಬರಿ ಇದಿಷ್ಟನ್ನು ಮಾಡಿ ದೇವ್ರ ನೈವೇದ್ಯ ಮಾಡಿ ಆನಂತರ ತಿಂಡಿ ತಿಂದ್ವಿ. ಮನೆಯವರು ಯಾರು ಕೂಡ ಬೆಳಿಗ್ಗೆಯಿಂದ ಏನೂ ತಿಂಡಿನೂ ಕೂಡ ತಿಂದಿರಲಿಲ್ಲ. ಎಲ್ಲರೂ ಹಾಗೆ ಉಪವಾಸ ಅಂದರೆ ಹಸ್ಕೊಂಡಿದ್ದೆ. ದೇವ್ರಿಗೆ ಪೂಜೆಯನ್ನು ಸಲ್ಲಿಸಿದ್ವಿ. ಪೂಜೆ ಎಲ್ಲ ಮಾಡಾದ್ಮೇಲೆ ನೆಮ್ಮದಿಯಾಗಿ ಕೂತ್ಕೊಂಡು ಫ್ಯಾಮಿಲಿ ಸಮೇತ ಎಲ್ಲರೂ ಅಚ್ಚುಕಟ್ಟಾಗಿ ತಿಂದ್ವಿ. ತುಂಬಾ ಚೆನ್ನಾಗಾಯಿತು. ಅದರಲ್ಲೂ ಈ ಥರ ಫ್ಯಾಮಿಲಿ ಜೊತೆಯಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಕಡಿಮೆ. ಈ ಥರ ವಿಶೇಷ ಹಬ್ಬಗಳಲ್ಲಿ ಈ ಥರ ಪೂಜೆ ಮಾಡಿ ದೇವರಿಗೆ ಅರ್ಪಿಸಿ ಆನಂತರ ಊಟ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ. ಮನಸ್ಸಿಗೂ ತುಂಬಾ ಖುಷಿ, ಒಂಥರ ಹಬ್ಬದ ಫ್ರೆಂಡ್ಸ್. ಇವಾಗೆಲ್ಲ ಹಬ್ಬದ ಊಟ ತಿನ್ನೋಕ್ಕೆ ಕೂತ್ಕೊಂಡಿದ್ದೀವಿ. ಪೂಜೆ ಎಲ್ಲ ಮುಗೀತು. ಸೊ ಇವಾಗ ಹಬ್ಬದ ಊಟ ತಿನ್ನಕ್ಕೆ ಕೂತಿದ್ದೀವಿ ಎಲ್ಲರೂ. ಗೌರಿ ಗಣೇಶ ಹಬ್ಬದ್ದು ವಿತ್ ಫ್ಯಾಮಿಲಿ ಸಮೇತ. ನನ್ನ ಮಗ ನೋಡಿ, ಬಸ್ಸಿಲ್ವಾ? ಸೊ ಫ್ರೆಂಡ್ಸ್, ಇವಾಗ ದೀಪ ಹಚ್ಚೋ ಟೈಮು, ಹಾಗಾಗಿ ದೇವ್ರಿಗೆ ಕಡಲೆಕಾಳು ಉಸ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಬಂದು ಈರುಳ್ಳಿ ಏನೇನೋ ಬಳಸಲ್ಲ, ಬರೀ ಸಾಸಿವೆ, ಕರಿಬೇವು, ಹಸಿಮೆಣಸಿಕಾಯಿ, ತೆಂಗಿನಕಾಯಿ, ಇದಿಷ್ಟು ತೆಂಗಿನಕಾಯಿ ಮತ್ತು ಹಸಿಮೆಣಸಿಕಾಯಿ ಮಾತ್ರ ಗ್ರೈಂಡ್ ಮಾಡ್ಕೊಳ್ತೀನಿ, ಕ್ರಷ್ ಮಾಡಿಕೊಂಡು ಹಾಕ್ತೀನಿ ಅಷ್ಟೇ. ಒಂಚೂರು ಎಣ್ಣೆ, ಒಂಚೂರು ಸಾಸಿವೆ, ಕರಿಬೇವು ಹಾಕಿರ್ತೀನಿ. ಮತ್ತು ಕಾಳು ಬೇಯಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ತೀನಿ ಅಷ್ಟೇ. ದೇವ್ರಿಗೆ ಮಾಡೋದಲ್ವ, ಹಾಗಾಗಿ ಈರುಳ್ಳಿ ಬಳಸಬಾರ್ದು. ಈರುಳ್ಳಿ ಬಳಸಿರೋಂಥದ್ದು ಹಾಕಬಾರ್ದು, ಈರುಳ್ಳಿ ಬೆಳ್ಳುಳ್ಳಿ. ಹಾಗಾಗಿ ಇವಾಗ ದೇವ್ರ ನೈವೇದ್ಯಕ್ಕೆ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಇನ್ನು ವಿಸರ್ಜನೆ ಮಾಡೋಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ನೈವೇದ್ಯನ ರೆಡಿ ಮಾಡ್ಕೋತಾ ಇದ್ದೀನಿ. ಕಾಳಿನ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಗಣಪತಿಗಂತೂ ಮಾಡೇ ಮಾಡ್ತಾರೆ ಎಲ್ಲರೂ ಕೂಡ. ಹಾಗಾಗಿ ನಾನು ಸಂಜೆ ಟೈಮು ಗಣೇಶನ ವಿಸರ್ಜನೆ ಮಾಡೋ ಟೈಮಲ್ಲೇ ಈ ಪ್ರಸಾದನ ಮಾಡಿ ದೇವ್ರಿಗೆ ನೈವೇದ್ಯ ಮಾಡೋದು. ಎಲ್ಲರೂ ಒಂದು ಅರ್ಧ ಗಂಟೆ ಕೂತಿದ್ದು ಇಲ್ಲ 1 ಅವರ್ ಕೂತಿದ್ದು ಪ್ರಸಾದನೆಲ್ಲ ತಿಂದ್ಕೊಂಡು ಆ ನಂತರ ಗಣಪತಿನ ತೊಗೊಂಡೋಗಿ ಬಿಡ್ತೀವಿ. ಇಲ್ಲೇ ನಿಯರ್ ಬೈ ನಮ್ಮನೆ ಹತ್ರ ಇರೋ ಪಾರ್ಕ್ ಹತ್ರನೇ. ಯಾಕೆಂದರೆ ತುಂಬ ರಶ್ ಆಗಿಬಿಡ್ತಾರೆ. ನಾವು ಆಲ್ಮೋಸ್ಟ್ 7:30ಗೆ ತೆಗೆದುಬಿಡ್ತೀವಿ ಗಣಪತಿನ. ಸಖತ್ ಕ್ರೌಡ್ ಇರ್ತಾರೆ. ಹಾಗಾಗಿ ಬೇಗನೆ ತೊಗೊಂಡೋದ್ರೆ ಬೇಗ ಬಿಟ್ಟು ಬರ್ಬೋದು ಅಂತ. ಹಾಗಾಗಿ ಬೇಗ ಪೂಜೆ ಎಲ್ಲ ಮುಗಿಸಿ 6 ಗಂಟೆ ಅಷ್ಟರಲ್ಲೇ ಒಂದು ಸ್ವಲ್ಪ ಹೊತ್ತು ದೇವರನ್ನ ಇಟ್ಟು ಆರತಿ ಎಲ್ಲ ಬೆಳಗಿ ಆ ನಂತರ ದೇವರನ್ನು ತೆಗಿತೀವಿ. ಇವಾಗ
ಪೂಜೆ ಎಲ್ಲ ಮಾಡಿದ ನಂತರ ಇನ್ನೂ ಸ್ವಲ್ಪ ಜನ ಅರ್ಶಿನ ಕುಂಕುಮಕ್ಕೆ ಬರಬೇಕು. ಕರೆದಿರೋರು ಅಷ್ಟು ಜನನೂ ಬಂದಿಲ್ಲ ಈ ಸತಿ, ಸ್ವಲ್ಪ ಜನ ಮಿಸ್ ಆಗಿದ್ದಾರೆ. ಇರಲಿ, ಬಂದಿರೋ ಅಷ್ಟು ಜನಕ್ಕೆ ಕೊಡೋಣ ಅಂದ್ಬಿಟ್ಟು ಕಾಯಿ ಮತ್ತು ಬಳೆ, ಹೂವು ಇದೆಲ್ಲ ರೆಡಿ ಮಾಡ್ಕೊತಾ ಕೂತಿದ್ದೀನಿ. ನಮ್ಮ ಹುಡುಗರು ಗಲಾಟೆ ಮಾಡ್ತಾ ಇದ್ದಾರೆ. ನಿಮಗೆ ಅಂತಲ್ಲ, ಎಲ್ಲರ ಅಕ್ರಾಸ್ ಪ್ಯಾನ್ ಇಂಡಿಯಾ ಯಾರ್ಯಾರು ರಿಟೇಲರ್ ಇದ್ದಾರೆ ಹೌದು TDS ಕಟ್ ಆಗುತ್ತೆ. ಸರ್ ಅಲ್ಲಿ ಯಾರು ವಿಡಿಯೋ ಮಾಡೋಕ್ಕಿಲ್ಲ ಸರ್, ಮುಂದೆ ಹೋಗಿ ಸರ್, ಅಲ್ಲಿ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಅಲ್ಲಿ ಬರೋರಿಗೆ ಜಾಗ ಮಾಡ್ಕೊಡಿ ಮುಂದೆ. ಸೊ ನೋಡ್ತಾ ಇರ್ಬೋದು, ಇವಾಗ ಗಣಪತಿನ ವಿಸರ್ಜನೆ ಮಾಡೋಕ್ಕೆ ಪಾರ್ಕಿಗೆ ಬಂದಿದ್ದೀವಿ. ಅಲ್ಲಿ ಎಂಟ್ರೆನ್ಸ್ ಆಗುವಾಗಲೇ ನಮಗೆ ದೇವ್ರಿಗೆ ಹಾಕಿರೋಂಥ ಹೂವು ಪ್ರತಿಯೊಂದೂ ತೆಗೆಸ್ಬಿಡ್ತಾರೆ. ಸೊ ನಾನು ಇಲ್ಲಿ ಬಂದು ನಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ. ಅವರು ಮನೆಗೆ ಅರ್ಶಿನ ಕುಂಕುಮ ಕರೆದಿದ್ದೆ, ಬಂದಿರಲಿಲ್ಲ. ಅಲ್ಲಿ ಪಾರ್ಕಿಗೆ ಬಂದು ನಿಂತಿದ್ರು ಗಣಪತಿನ ನೋಡಿಕೊಂಡು. ಹಾಗಾಗಿ ಅವ್ರನ್ನ ಮಾತಾಡಿಸ್ಕೊಂಡು ಹಾಗೇ ಗಣಪತಿನ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿರ್ತಾರೆ. ನೀಟಾಗಿ ಈ ಥರ ಕ್ಯೂನಲ್ಲಿ ಹೋಗಬೇಕು. ಹಾಗೆ ಎಂಟ್ರೆನ್ಸಲ್ಲೇ ಕಸದ ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟಿರ್ತಾರೆ ಆಲ್ರೆಡಿ. ಪ್ರತಿಯೊಂದು ಹೂವು ಎಲ್ಲನೂ ಅಲ್ಲೇ ರಿಮೂವ್ ಮಾಡಿ ಹಾಕ್ಬಿಡ್ಬೇಕು. ಇದು ಫೋಟೋ ಹೊಡೆದಿದ್ದು ನಮ್ಮ ಮನೆಯವರು. ಲಾಸ್ಟ್ ಒಂದು ಹೊಡೆದ್ಬಿಟ್ಟು ಫೋಟೋ ಅಂದರು, ಹಾಗಾಗಿ ಫೋಟೋ ಹೊಡೆದೆ. ನಮ್ಮ ಮನೆಯವ್ರ ಕೈಲಿ ಕೊಟ್ಟು ಕಳಿಸ್ದೆ. ಅಲ್ಲಿ ಇರ್ತಾರೆ ನೀರಲ್ಲಿ ಬಿಡೋಕ್ಕೆ ಅಂತಲೇ. ಅಲ್ಲೇ ತುಂಬ ಜನ ಈ ಥರ ಯೂನಿಫಾರ್ಮ್ ಹಾಕ್ಕೊಂಡಿರ್ತಾರೆ. ಅವರು ಕೊಟ್ಟರೆ ಅವ್ರು ನೀಟಾಗಿ ಮುಳುಗಿಸ್ತಾರೆ. ತುಂಬಾ ಸೇಫಾಗಿತ್ತು ಮತ್ತು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ನಮಗಂತೂ ತುಂಬಾ ಖುಷಿ ಆಯಿತು. ದೇವ್ರನ್ನ ವಿಸರ್ಜನೆ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ ಪಾರ್ಕಿಂದ. ಇದು ರೆಗ್ಯುಲರಿ ನಾನು ಡೈಲಿ ವಾಕಿಂಗ್ ಹೋಗುವಂಥ ಪಾರ್ಕೆ. ಹಾಗಾಗಿ ಅಲ್ಲೇ ನಾವು ಪ್ರತಿ ವರ್ಷ ಬಿಡೋದು. ತುಂಬಾ ಚೆನ್ನಾಗಿರುತ್ತೆ. ಸಖತ್ ಜನ ಬಂದಿದ್ದರು. ಹಾಗೆ ಅಲ್ಲಿ ತುಂಬ ಜನ ಪೂಜೆ ಮಾಡಿ ಪ್ರಸಾದನೂ ಕೊಡ್ತಾಯಿದ್ರು. ತುಂಬಾ ಖುಷಿ ಆಯಿತು. ಸೊ ಇಲ್ಲಿಗೆ ನಮ್ಮ ಗೌರಿ ಗಣೇಶ ಹಬ್ಬ ಮುಗೀತು ಈ ವರ್ಷದ್ದು ಅಂತ ಹೇಳ್ಬೋದು. ಹಬ್ಬನೂ ತುಂಬಾ ಚೆನ್ನಾಗಾಯಿತು, ತುಂಬಾ ಖುಷಿನೂ ಆಯಿತು. ಬರೋ ವರ್ಷ ಇನ್ನೂ ಚೆನ್ನಾಗಿ ದೇವರು ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲ ವೃದ್ಧಿ ಮಾಡಲಿ, ಇನ್ನೂ ಚೆನ್ನಾಗಿ ಮಾಡೋಣ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.